ಮದುವೆ ಮಾಡೋದಕ್ಕೆ ಯೋಗ್ಯತೆ ಇಲ್ದವ್ರನ್ನ ಕಟ್ಕೊಂಡೆ ಅಂತ ಹೇಳಿ ಒಂದ್ ದಿವಸ ನಿನ್ನನ್ನ ಬಿಟ್ಟು ಹೋಗ್ತಾಳೆ. ನೀನು ಮಾತ್ರ ಚಿದಂಬರಂ ಮಗಳನ್ನ ಮದುವೆ ಆಗ್ಬೋದು, ಸಾಕ್ಷಿ ರಂಜಿತ ಮದುವೆ ಆಗ್ಬಾರ್ದು. ನಿನಗೋ ನ್ಯಾಯ, ಅವ್ರಿಗೋ ನ್ಯಾಯನ? ಹೆಂಗೋ ಆಗತ್ತೆ? ಅದೇ ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಒಳಗ್ ಬಾ. ಇದ್ರಲ್ಲಿ ನೀವು ಬಿಸ್ನೆಸ್ಗೆ ಅಂತ ಕೊಟ್ಟಿದ್ದ ದುಡ್ಡಿದೆ. ನನ್ನ ಬಿಸ್ನೆಸ್ಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ಮೇಲೆ ನಿಮ್ಮ ಋಣದಲ್ಲಿ ಇರಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಈ ದುಡ್ಡನ್ನ ವಾಪಸ್ ಕೊಡ್ತಾ ಇದ್ದೀನಿ. ಏನೋ ಅದು ಇದೆಲ್ಲ ತಂದೆ ಮಗನ ಮಧ್ಯೆ ಋಣದ ಮಾತೆಲ್ಲ ಆಡ್ತಿದ್ಯಾ? ನೋಡು, ಆಗಿದ್ದೀನೆಲ್ಲ ಮರ್ತು ಬಿಡು. ಮರೆಯಕ್ಕಾಗದೇ ಇರೋ ಅದಿ ಯಾವಾಗ ಬಂದ್ಯೋ? ಇದೇನ್ ಬ್ಯಾಗು? ನಾವು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಟ್ಟು ಹೋಗಿ ಬಂದಿಯಾನೆ. ಬೇಡ ಕಣೋ, ದುಡುಕಿ ಅಂತ ನಿರ್ಧಾರ ತಗೊಳ್ಬೇಡ. ಸೂರ್ಯ ಅವ್ರು ನಿನಗೆ ಒಳ್ಳೇದಾಗ್ಲಿ ಅಂತ ಈ ದುಡ್ಡನ್ನ ಕೊಟ್ಟಿದ್ದಾರೆ. ಅದನ್ನ ವಾಪಸ್ ಕೊಡೋದು ಸರಿಯಲ್ಲ. ಹಳೆದನ್ನೆಲ್ಲ ಮರ್ತು ನಮ್ಮ ಜೊತೆಗೆ ಇದ್ಬಿಡು. ಬಲವಂತ ಮಾಡಬೇಡಮ್ಮ. ನಂಗೆ ಇನ್ಮೇಲೆ ಯಾರು ಸವಾಸನ ಬೇಡ ಅಂತ ಡಿಸೈಡ್ ಮಾಡಾಗಿದೆ. ಅದೇ ಹಠ ಮಾಡಬೇಡ. ಇಷ್ಟು ದಿನ ನಾವೆಲ್ಲರೂ ಒಟ್ಟಿಗೆ ಇದ್ವಿ ಅಂತ ನಾನು ಆರ್ತಿ ಅವರು ಎಷ್ಟು ಸಂತೋಷವಾಗಿದ್ವಿ ಗೊತ್ತಾ? ಇಂಥ ಸಮಯದಲ್ಲಿ ನೀನು ದೂರ ಆಗ್ತೀನಿ ಅಂದರೆ ನಮ್ಗೆ ಎಷ್ಟು ಸಂಕಟ ಆಗುತ್ತೆ. ಅರ್ಥ ಮಾಡ್ಕೊ ಪ್ಲೀಸ್. ನಿಮ್ಮೀ ಕುತಂತ್ರನ ನನ್ನ ಹತ್ರ ಇಟ್ಕೊಂಬೇಡಿ. ನೀವು ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಹೊರಗೆ ಮಾತ್ರ ನಿಮ್ಮ ಮಾತು ಬೆಣ್ಣೆಲಿ ಕೂದಲು ತೆಗ್ದಾಗಿರುತ್ತೆ, ಒಳಗೆ ತಂತಿ ಥರ ಕೂಯ್ತಾ ಇರತ್ತೆ. ಬೇಡ, ಇನ್ನು ನಮ್ಗೆ ನಿಮ್ಮ ಸವಾಸನೇ ಬೇಡ. ಅದೇ ನೀನು ಯಾಕೆ ಈ ರೀತಿ ಮಾತಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆರ್ಯ ಬಂದು ನಿನ್ನ ಹತ್ರ ದುಡ್ಡಿನ ವಿಷಯ ಮಾತಾಡ್ದ ಅಂತ ತಾನೆ. ನಾನು ಅವನಿಗೆ ಆದಿ ಹತ್ರ ದುಡ್ಡಿನ ವಿಷಯ ಕೇಳು ಅಂತ ನಾನು ಅವನಿಗೆ ಹೇಳಿಲ್ಲ. ಅವನು ಆ ಅರ್ಥದಲ್ಲಿ ನಿನ್ನ ಹತ್ರ ಮಾತಾಡಿಲ್ಲ. ಏನೋ ಬೇಜಾರಾಗಿ ದುಡ್ಡಿನ ವಿಷಯ ಕೇಳಿದಾನಷ್ಟೇ. ಇಷ್ಟು ದಿನ ನಿಮ್ಮ ಮಾತು ಕೇಳಿ ಕೆಟ್ಟಿದ್ದು ಸಾಕು. ಇನ್ಮೇಲೆ ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಿಂದೆ ನಡೆದಿದ್ದೆಲ್ಲ ಕೆಟ್ಟು ಕನಸು ಅನ್ಕೊಂಡು ಮರ್ತ್ಬಿಡ್ತೀನಿ. ಇನ್ಮೇಲೆ ನಿಮ್ಮ ಸವಾಸಕ್ಕೆ ನಾನು ಬರಲ್ಲ. ನೀವು ಅಷ್ಟೇ ನನ್ನ ಸವಾಸಕ್ಕೆ ಬರಬೇಡಿ. ಆದಿ, ಯಾಕೋ ಹೀಗೆಲ್ಲ ಮಾತಾಡಿ ಸೂರ್ಯವ್ರಿಗೂ ನಾವು ಕೊಟ್ಟು ನನಗೂ ಸಂಕಟ ಕೊಡ್ತಾ ಇದೆಯಾ? ಅವ್ರು ಯಾವತ್ತೂ ನಿನ್ನ ವಿಷಯದಲ್ಲಿ ಆ ರೀತಿ ನಡ್ಕೊಂಡವ್ರಲ್ಲ ಕಣೋ. ಅವ್ರು ಯಾವತ್ತೂ ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತವ್ರು. ತಾಳ್ಮೆಯಿಂದ ಯೋಚನೆ ಮಾಡೋ ಅದಿ. ನಿನಗೆ ಗೊತ್ತಾಗತ್ತೆ ನಾನು ಹೇಳಿದ್ದು ಸರಿನೋ ತಪ್ಪೋ ಅಂತ. ಸೂರ್ಯ ಅವ್ರ ಪ್ರೀತಿಯಲ್ಲಿ ಎಳ್ಳಷ್ಟು ಕೆಟ್ಟದಿಲ್ಲ ಕಣೋ. ಕುಂಕು ಹುಡ್ಕೋ ಪ್ರಯತ್ನ ಮಾಡಬೇಡ. ಹಾಗೇನಾದ್ರೂ ಮಾಡಿದ್ರೆ ನಿನಗೆ ನೀನೇ ದ್ರೋಹ ಮಾಡ್ಕೊಂಡ ಹಾಗೆ. ನೀನೇನೇ ಹೇಳಿದ್ರು ಅಷ್ಟೇ ಮಾ. ಅವರು ನನ್ನ ಸ್ವಂತ ತಂದೆ ಅಲ್ಲ, ಹಾಗಾಗೋದಕ್ಕೆ ಸಾಧ್ಯನೂ ಇಲ್ಲ. ಅವರು ನನ್ನ ಮಗ ಅಂತ ಒಪ್ಕೋಬಹುದು, ಆದ್ರೆ ನಾನು ಅವ್ರನ್ನ ತಂದೆ ಅಂತ ಒಪ್ಕೊಳಕ್ ಸಾಧ್ಯ ಇಲ್ಲ.
ಆಫ್ಟರ್ ಆಲ್ ನಿನ್ ಗಂಡ ಮಾತ್ರ. ಯಾಕೋ ಹೀಗೆಲ್ಲ ಮಾತಾಡಿ ಹೊಟ್ಟೆ ಉರಿಸ್ತಾ ಇದ್ಯಾ? ಏನೋ ಕಡಿಮೆ ಮಾಡಿದಾರೆ ನಿನ್ಗೆ. ನೀನ್ ಕೇಳೋದನ್ನೆಲ್ಲ ಕೊಡ್ಸಿದ್ರಲ್ಲೋ. ನಿನ್ ತಂದೆ ಪ್ರೀತಿ ಕೊಟ್ಟಿದ್ದಾರೆ, ಸಮಾಜದಲ್ಲಿ ಸೂರ್ಯನ ಮಗ ಅನ್ನೋ ಗೌರವ ಕೂಡ ಕೊಟ್ಟಿದ್ದಾರೆ. ಎಲ್ರಾಗೆ ನಿನ್ ಜೀವನ ಸಂತೋಷವಾಗಿ ಸುಖವಾಗಿರ್ಬೇಕು ಅಂತ ಬಿಸ್ನೆಸ್ ಕೂಡ ಓಪನ್ ಮಾಡಿಕೊಟ್ರು. ನೀನ್ ಇಷ್ಟಪಟ್ಟಿದ್ದೆಲ್ಲದನ್ನು ಕೊಡಿಸಿದ್ರು. ಈಗ ನೀನೇ ಅವ್ರ ಮೇಲೆ ಅಪವಾದ ಮಾಡ್ತಿದ್ಯಲ್ಲ, ಸರಿನಾ? ಯೋಚನೆ ಮಾಡು. ನಾನು ಹಠ ಮಾಡಿ ಹಾಳಾಗಿ ಹೋಗ್ತೀನಿ, ಇಲ್ಲ ಉದ್ಧಾರ ಆಗ್ತೀನಿ, ಅದು ಇವಾಗ ಬೇಕಾಗಿಲ್ಲಮ್ಮ. ಒಟ್ಟ ನಂಗೆ ಈ ಮನೆ ಋಣ ಬೇಕಾಗಿಲ್ಲ. ಇದರಿಂದ ಆಚೆ ಬರಕ್ ನಾನು ಯೋಚನೆ ಕೂಡ ಮಾಡಿಲ್ಲ. ದಯವಿಟ್ಟು ನನಗೆ ಬಲವಂತ ಮಾಡಬೇಡಮ್ಮ, ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಬೇಡ. ನೀನು ನಿನ್ ಗಂಡನ ಜೊತೆ ಇದೀಯಾ, ಇರು, ನಾನ್ ಬೇಡ ಅಂತಿಲ್ಲ. ಆದ್ರೆ ಇವ್ರು ಬೇಕು ಬೇಡಗಳನ್ನೆಲ್ಲ ಸಹಿಸ್ಕೊಂಡು ನಾನು ಈ ಮನೇಲಿ ಇರಕ್ ಆಗಲ್ಲಮ್ಮ. ನನಗೆ ನೀನ್ ಇಂಪಾರ್ಟೆಂಟು. ಇಲ್ಲಿವರೆಗೂ ನನ್ಗೆಲ್ಲರೂ ಸುಳ್ಳು ಹೇಳಿ ಮೋಸ ಮಾಡಿರೋರೆ, ನೀನೊಬ್ಬಳು ಬಿಟ್ಟು. ಈ ದುಡ್ಡು ಪಾಪ ನಿರೋಷ ಚಾಚಾ ಓಪನ್ ಮಾಡಿದ ಟೈರ್ ಶೋರೂಮ್ನ ಮಾರಿ ಕೊಟ್ಟಿತ್ತು. ಅವ್ರಗಳಿಗೆ ಕಷ್ಟ ಕೊಟ್ಟು ನನ್ನ ಮೇಲಿರೋ ಸಾಲದವ್ರನ್ನ ನಾನು ಇಳಿಸ್ಕೊಂತಾ ಇದ್ದೀನಿ. ಅವ್ರ ಕಷ್ಟಗಳಿಗೆ ನಾನಿವಾಗ ಸ್ಪಂದಿಸ್ಬೇಕು, ಅದೊಂದೇ ನನಗಿರೋ ಗುರಿ. ಆದಿತ್ಯ, ದುಡ್ಡು ನಾನು ನೀವು ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನಾವು ಹೇಳಿದ್ದನ್ನ ಕೇಳೋ ಸ್ಥಿತಿನಲ್ಲಿ ಅವನಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಇವತ್ತಲ್ಲ ನಾಳೆ ನಮ್ಮ ಮನಸ್ಸು ನಿನಗೆ ಅರ್ಥ ಆಗೇ ಆಗುತ್ತೆ. ನೀನು ವಾಪಸ್ ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನಗೆ. ನಿನಗೋಸ್ಕರ ಯಾವತ್ತೂ ಈ ಮನೆ ಬಾಗಿಲು ತೆಗೆದಿರುತ್ತೆ. ಅಮ್ಮ, ಯೋಚನೆ ಮಾಡಬೇಡಮ್ಮ. ನನಗೆ ಅರ್ಥ ಆಗತ್ತೆ ನಿನ್ನ ತಳಮಳ ಏನು ಅಂತ. ನಾನು ಇಲ್ಲಿಂದ ಹೋಗಿ ಎಲ್ಲಿರ್ತೀನೋ, ಏನ್ ಮಾಡ್ತೀನೋ, ಹೇಗಿರ್ತೀನೋ ಅಂತ ಯೋಚನೆ ಮಾಡ್ತಿದ್ಯಾ. ಯೋಚನೆ ಮಾಡಬೇಡಮ್ಮ. ಎಲ್ರಿಗೂ ಸವಾಲ್ ಹಾಕೋ ಥರನೇ ಬದುಕು ತೋರಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ ಅಮ್ಮ, ನಾನು ಇಷ್ಟಲ್ಲೇ ನಿರೋಷನ್ ಮದುವೆ ಆಗ್ತಾ ಇದ್ದೀನಿ. ಮದುವೆಗೆ ನೀನೊಬ್ಳು ಬಂದರೆ ಸಾಕು, ಬೇರೆ ಇನ್ಯಾರು ಬರೋ ಅವಶ್ಯಕತೆ ಇಲ್ಲಮ್ಮ. ನನಗೆ ನೀನೊಬ್ಳು ಆಶೀರ್ವಾದ ಇದ್ರೆ ಸಾಕು. ಅಸಾಧ್ಯನ ಸಾಧಿಸಿ ತೋರಿಸ್ತೀನಿ. ನನ್ನ ಬೆನ್ನಿಗೆ ಚೂರಿ ಹಾಕ್ದವ್ರಿಗೆಲ್ಲ ಸರಿಯಾದ ಪೆಟ್ಟು ಕೊಡ್ತೀನಿ. ಆಶೀರ್ವಾದ ಮಾಡಮ್ಮ. ನಾನು ಹೋಗ್ತೀನಮ್ಮ. ಆದಿ, ಅದೇ ಅದೇ ಹೋಗಿದ್ದೇನಾಯ್ತು? ಏನು ಗಲಾಟೆ ಆಗಿಲ್ಲ ಅಲ್ವಾ? ನಾನು ಹೋಗಿದ್ದು ಗಲಾಟೆ ಮಾಡೋದಿಕ್ಕಲ್ಲ, ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಡೋದಿಕ್ಕೆ. ಅದ್ ನನ್ಗೂ ಗೊತ್ತು ಕಣೋ. ಆದ್ರೆ ಸೂರ್ಯ ಅವ್ರು ಏನ್ ಹೇಳಿದ್ರು? ದುಡ್ಡು ವಾಪಸ್ ಕೊಡ್ಬೇಡ ಅಂತ ಹೇಳಿದ್ರು ತಾನೆ? ಹೇಳಿದ್ರು, ಆದರೆ ನಾನು ಒಪ್ಪಲಿಲ್ಲ. ಇನ್ಮೇಲೆ ನನಗೂ ಆ ಮನೆಗೂ ಇರೋ ಸಂಬಂಧ ಮುಗೀತು. ಅದೇ ನೀನ್ ದುಡುಕದೆ ಅಂತ ಅನ್ನಿಸ್ತಾ ಇಲ್ವೇನೋ? ಅನ್ನಿಸ್ತಾ ಇದೆ. ಅವರಿಂದ ದುಡ್ಡು ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಅವ್ರ ಅಂಗಲ್ ಇದ್ದಿದ್ದಕ್ಕೆ ತಾನೆ ನನ್ನ ಆ ಮನೆ ಕೆಲ್ಸತು ಅಂತಾರ ನೋಡಿದ್ದು. ಇವತ್ತಿಗೆ ನಾನು ಎಲ್ಲ ಸಂಬಂಧಗಳಿಂದ ಅನುಬಂಧಗಳಿಂದ ಋಣಮುಕ್ತ. ಇವತ್ತು ನಂಗೆ ಸ್ವಲ್ಪ ನೆಮ್ಮದಿ ಅನಿಸ್ತಾ ಇದೆ. ಅದೇ ಅದು ಹಾಗಲ್ಲ. ಹಾಗಲ್ಲ ನಿರೋಷ, ನಾನು ಆ ವಿಷಯನ ಮರಿಬೇಕು ಅಂತ ಇದ್ದೀನಿ. ಮತ್ತೆ ಮತ್ತೆ ಕೆದಿಕೆ ನನ್ನ ಮನ್ಸಿಗೆ ನೋವು ಮಾಡಕ್ ಬರಬೇಡ.
ಇನ್ಮೇಲೆ ನನಗೆ ನೀನು ನಿನಗೆ ನಾನು ಅಂತ ನೆಮ್ಮದಿಯಾಗಿರೋಣ. ನಾನು ಕಷ್ಟದಲ್ಲಿದ್ದರೂ ನನಗೆ ಧೈರ್ಯ ತುಂಬಿ ನನ್ನ ಜೊತೆಗೆ ಇದೆಯಲ್ಲ, ನನಗಷ್ಟು ಸಾಕು. ನನಗಿನ್ಮೇಲೆ ಯಾರ ಸವಾಸನೂ ಬೇಡ. ಸಂಬಂಧಗಳನ್ನ ಮೈಮೇಲೆ ಹೇಳ್ಕೊಂಡಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಎಷ್ಟೋ ಕನಸುಗಳನ್ನ ಕಟ್ಕೊಂಡು ಆ ಮನೆಗೆ ಕಾಲಿಟ್ಟೆ, ಆದರೆ ನನ್ನ ಕನಸುಗಳೆಲ್ಲ ನುಚ್ಚು ನೂರಾಗೋಯ್ತು. ನನ್ನ ತುಂಬ ಕೆಟ್ಟದಾಗಿ ನಡ್ಸ್ಕೊಂಬಿಟ್ರು. ನನ್ನಿಂದ ನಮ್ಮಮ್ಮನ ದೂರ ಮಾಡಿ ನನ್ನನ್ನು ನಿಂತರ ಅನಾಥ ಮಾಡಿಬಿಟ್ರು. ಬೇಜಾರು ಮಾಡ್ಕೋಬೇಡ ಆದಿತ್ಯ. ನನಗೆ ನೀನು ನಿನಗೆ ನಾನು ಇರುವಾಗ ನಾವು ಅನಾಥರಲ್ಲ ಕಣೋ. ಜೀವನ ಪೂರ್ತಿ ನಾನು ನಿನ್ನ ಜೊತೆಗೆ ಇರ್ತೀನಿ. ನೀನು ನನ್ನ ಜೊತೆ ಇರೋದು ಒಂದೇ ಕಣೆ ನನ್ನ ಧೈರ್ಯ. ಕೈಯಲ್ಲಿ ಕೆಲಸ ಅಂತ ಒಂದಿದ್ರೆ ನಮ್ಮ ನೆನಪುಗಳೆಲ್ಲ ಕೆಲಸದ ಒತ್ತಡದಲ್ಲಿ ಮರ್ತೋಗುತ್ತೆ ಕಣೋ. ಆದರೆ ನಿನಗೆ ಒಂದು ಬಿಸ್ನೆಸ್ ಅಂತ ಇತ್ತು, ಇವಾಗ ಅದು ಇಲ್ಲ. ನಾವು ಮುಂದೆ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಒಂದು ಕೆಲಸ ಅಂತ ಇರಲೇಬೇಕಲ್ವಾ? ಅದ್ರ ಬಗ್ಗೆ ಏನು ಯೋಚನೆ ಮಾಡಿದ್ಯಾ ಆದಿ? ನಾನಿನ್ನ ಡಿಸೈಡ್ ಮಾಡಿಲ್ಲ ನಿರೋಷ. ಆದರೆ ಸದ್ಯಕ್ಕೆ ಒಂದು ಕೆಲಸ ಹುಡ್ಕೋಣ ಅಂತ ಇದ್ದೀನಿ. ನಾವೀಗ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡೋಣ, ಅಲ್ಪ ಸ್ವಲ್ಪ ದುಡ್ಡು ಕೊಡಿರೋಣ, ಮುಂದೆ ಚಿಕ್ಕದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ನೀನು ಹೇಳ್ತಾ ಇರೋದು ಸರಿನೇ ಆದಿತ್ಯ, ಆದರೆ ಇದ್ದಕ್ಕಿಂದಾಗೆ ಕೆಲಸ ಅಂದರೆ ಹೇಗೆ ಸಿಗುತ್ತೆ? ಈಗ ನನಗೆ ಸವಾಲ್ ಅಂತ ಇರೋದು ಅದು ಒಂದೇ ನಿರೋಷ. ಅದ್ರ ಒಂದು ಮಾತಂತೂ ನಿಜ, ನನಗೆ ಯಾವ ಕೆಲಸ ಆದರೂ ಸಿಗ್ಲಿ ನಾನು ಮಾಡೇ ಮಾಡ್ತೀನಿ. ಒಟ್ಟಿನಲ್ಲಿ ಆ ಸೂರ್ಯನ್ ಫ್ಯಾಮಿಲಿ ನಾವು ಬದುಕದ್ ನೋಡಿ ಬಾಯ್ ಮೇಲೆ ಬೆಳ್ಳಿಡ್ಕೋಬೇಕಷ್ಟೆ. ಲೈಫು ನೀನು ಅನ್ಕೊಂಡಷ್ಟು ಸುಲಭ ಅಲ್ಲ ಕಣೋ, ತುಂಬ ಕಷ್ಟ ಇದೆ. ನೀನ್ ನನ್ನ ಜೊತೆ ಇರೋವರೆಗೂ ಅದಷ್ಟೇ ಕಷ್ಟ ಬರಲಿ ಎದುರ್ಸಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇವತ್ತು ನಾನೇನೇ ಸಾಧಿಸ್ಬೇಕು ಅಂತ ಹೊರಟಿದ್ರೆ ಅದಕ್ಕೆ ಕಾರಣ ನೀನು ಬಿಟ್ರೆ ನಮ್ಮಮ್ಮ. ನಾವು ಎಲ್ರಾಗೆ ಚೆನ್ನಾಗಿ ಬದುಕ್ತೀವಿ. ನಮ್ದೇ ಆದಂಥ ಚಿಕ್ಕ ಕುಟುಂಬ, ಮನ್ಸಿನ ತುಂಬಾ ಸಂತೋಷ, ಸಾಗರದಷ್ಟು ನೆಮ್ಮದಿ. ಇಷ್ಟು ಸಾಕಲ್ವಾ? ಒಂದು ಹೆಣ್ಣಿಗೆ ಗಂಡ ಕೊಡೋ ಪ್ರೀತಿ ನೆಮ್ಮದಿ ಮುಂದೆ ಬೇರೆ ಯಾವ ಐಶ್ವರ್ಯನೂ ಬೇಡ ಆದಿ. ನನಗೆ ನಿನ್ನ ಪ್ರೀತಿ ಸಿಕ್ಕಿದೆ, ನಿನ್ನ ಪ್ರೀತಿ ಮುಂದೆ ನನಗೆ ಬೇರೆ ಏನು ಬೇಕಿಲ್ಲ ಕಣೋ. ನನಗೆ ಗೊತ್ತು ಆದಿ, ನೀನು ನಿನ್ನ ಸ್ಟ್ರೆಂತ್ ಮೇಲೆ ಏನಾದರೂ ಸಾಧಿಸ್ತೀಯ ಅಂತ. ನನಗೆ ನಂಬಿಕೆ ವಿಶ್ವಾಸ ಖಂಡಿತ ಇದೆ. ಈ ನಿನ್ನ ಮಾತೆ ಕಣೆ ನನಗೆ ಸ್ಫೂರ್ತಿ. ಖಂಡಿತವಾಗ್ಲೂ ಹೇಳ್ತೀನಿ ರೋಷ, ನನ್ನ ವಿರುದ್ಧ ತೊಡೆ ತಟ್ಟಿ ನಿಂತಿರೋ ವೈರಿಗಳಲ್ಲ ನಾನು ಬದುಕೋ ರೀತಿ ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು. ಆಗ ನಾನು ಮಾಡಿಲ್ಲ, ನನ್ನ ಹೆಸರು ಆದಿತ್ಯನೇ ಅಲ್ಲ. ನೋವು, ಸಂಕಟ, ಆತಂಕ ನನಗೆ ಅರ್ಥ ಆಗುತ್ತೆ. ನಾವೆಲ್ಲರೂ ಈ ಮನೆಯಲ್ಲಿ ಒಟ್ಟಿಗೆ ನೆಮ್ಮದಿಯಾಗಿ ಸಂತೋಷದಿಂದ ಇರಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಅದೇ ಪ್ರಯತ್ನದಲ್ಲಿ ನಾನಿದ್ದೆ. ಆದರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ನು ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದಾನೋ ಏನೋ. ಅದೇ ನನಗೂ ಅರ್ಥ ಆಗ್ತಿಲ್ಲ. ನಾನು ಅದೇ ಗೊಂದಲದಲ್ಲಿದ್ದೀನಿ. ಸಾಕ್ಷಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ನೀನೇ ಕಾರಣ ಅಂತ ಅವನಿಗೆ ಹೇಳಬೇಕು ಅಂತ ಅನ್ನಿಸ್ತು. ಅವನಿಗೆ ನೋಯಿಸೋದು ಬೇಡ ಅಂತ ಸುಮ್ಮನದೆ. ಆದಿತ್ಯನಿಗೆ ನನ್ನಿಂದ ತೊಂದರೆ ಆಗ್ತಿದ್ಯೋ ಅಥವಾ ನನ್ನಿಂದ ಆದಿತ್ಯನಿಗೆ ತೊಂದರೆ ಆಗ್ತಿದ್ಯೋ ನೀವೇ ಹೇಳಿ. ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿರುಷನ್ ತಂದೆ ಚಿದಂಬರಂ ಅಂತ ಆದಿತ್ಯನ ಹತ್ರ ಹೇಳ್ಸಿದ್ದೆ ತಪ್ಪಾಯ್ತೇನೋ ಅಂತ ನನ್ಗೆ ಅನಿಸ್ತಾ ಇದೆ. ಆಗ ನಾವು ಹೇಳಿಸ್ತಾ ಇದ್ದಿದ್ರೆ ಸಾಕ್ಷಿಗೆ ಅನ್ಯಾಯ ಮಾಡಿದಾಗ ಆಗ್ತಿತ್ತು. ಒಂದ್ ಸಮಸ್ಯೆಗೆ ನ್ಯಾಯ ಕೊಡ್ಸಕ್ ಹೋಗಿ ಇನ್ನೊಂದು ಸಮಸ್ಯೆನ ಮೈ ಮೇಲೆ ಹೇಳ್ಕೊಂಡ್ರಲ್ಲ. ಆದಿತ್ಯ ಒಂದ್ ಚಿಕ್ಕ ವಿಷಯಕ್ಕೆ ನಿಮ್ಮೇಲೆ ಕೋಪ ಮಾಡ್ಕೊಂಡು ನಿಮ್ ಮುಖನೇ ನೋಡಲ್ಲ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋದ.
ಇನ್ನೇನಾದರೂ ರಂಜಿತ್ಗೆ ನಾನೇ ಲೋನ್ ಕೊಡ್ಸಿದಂತ ಏನಾದರೂ ಗೊತ್ತಾದ್ರೆ ನನ್ನ ಹತ್ರನೂ ಮಾತು ಬಿಟ್ಬಿಡ್ತಾನೇನೋ. ಸತ್ಯ ಅವನಿಗೆ ಗೊತ್ತಾಗಿದ್ದಿದ್ರೆ ನೀನು ಹೇಳ್ದಾಗೆ ಆಗಿರೋದು. ನೀವು ನನ್ನ ತಡಿಬಾರ್ದಾಗಿತ್ತು. ನಾನೆಲ್ಲದೂ ಹೇಳ್ತಾ ಇದ್ದೆ. ಅವನಿಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ. ಆ ನಂಬಿಕೆ ಏನಾದರೂ ನಾನು ಕಳ್ಕೊಂಡ್ರೆ ನನ್ನ ಕಾಡ್ತಾ ಇರುತ್ತೆ. ನೀವು ಅವನಿಗೆ ಸತ್ಯ ಹೇಳಿದ್ದಿದ್ರೆ ಅವನು ನನ್ನಿಂದ ದೂರ ಆದಾಗೆ ನಿಮ್ಮಿಂದನೂ ದೂರ ಆಗ್ತಿದ್ದ. ಅದಕ್ಕೆ ಸತ್ಯ ಹೇಳೋದನ್ನ ನಿಮ್ಮಿಂದ ತಡೆದಿದ್ದು. ಅಕಸ್ಮಾತ್ ಅವನಿಗೆ ವಿಷಯ ಗೊತ್ತಾದ್ರೆ? ಈ ವಿಷಯ ಗೊತ್ತಿರೋದು ನಿಮಗೆ, ಸಾಕ್ಷಿಗೆ, ನಿರೋಷನ್ಗೆ. ಅವ್ರು ಯಾರು ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ನಾನು ಹೇಳಲ್ಲ. ನಿರೋಷ, ಆದಿ ತಿಂಡಿ ಇನ್ನೂ ರೆಡಿ ಆಗಿಲ್ಲ ಅಂತ ಬಂದ್ಯಾ? ಒಂದು 10 ನಿಮಿಷ ಕಣೋ, ರೆಡಿ ಮಾಡ್ಬಿಡ್ತೀನಿ. ನಾ ಅದಕ್ಕೆ ಬಂದಿಲ್ಲ ಕಣೆ, ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನಂತ ವಿಷಯ? ಕೆಲಸ ಹುಡ್ಕೋದಕ್ಕೆ ಹೋಗ್ತಿದ್ಯಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಿನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನಾನು ಆ ವಿಷಯದ ಬಗ್ಗೆ ಮಾತಾಡಕ್ ಬಂದಿಲ್ಲ, ನಮ್ಮ ಮದುವೆ ವಿಷಯ ಮಾತಾಡಕ್ ಬಂದಿದ್ದೀನಿ. ನಾನು ಸೆಟ್ಲ್ ಆದಲ್ಲಿ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ಹೇಳ್ತಿದ್ಯೋ? ನಮ್ಮ ಮದುವೆ ನಮ್ಮ ಮುಂದೆ ತಳ್ತಾ ಹೋದಷ್ಟು ಇನ್ನೂ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗ್ತಿದೆ. ಇವಾಗಲೇ ನೋಡು, ನಮ್ಮ ಮದುವೆಗೆ ಎಷ್ಟೆಲ್ಲ ಪ್ರಾಬ್ಲಮ್ಗಳು ಬಂದಿದೆ. ಅದಕ್ಕೆ ಇನ್ನ ಡಿಲೇ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾಳೆನೆ ನಾವಿಬ್ರು ಮದುವೆ ಆಗೋಣ. ಏನಂತ್ಯ? ಅಲ್ಲ ಅದಿ, ಈ ತರ ಸಡನ್ ಆಗಿ ಹೇಳಿದ್ರೆ ನಾನು ಏನು ಅಂತ ಹೇಳೋ? ನನಗೇನ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ? ನಿನಗೆ ನನ್ನ ಮದುವೆ ಯಾಕೆ ಇಷ್ಟ ಇಲ್ವಾ? ಏನ್ ಮಾತು ಅಂತ ಕೇಳ್ತಿದ್ಯಾ ಆದಿ? ನಿನ್ನ ಬಿಟ್ರೆ ನನಗೆ ಬೇರೆ ಲೈಫೇ ಇಲ್ಲ ಕಣೋ. ಮತ್ತೆ ಮದುವೆ ಅಂದ ತಕ್ಷಣ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ಅದು ನೀನ್ ಯಾವ ಮುನ್ಸೂಚನೆನೂ ಕೊಡದೆ ಮದ್ವೆ ವಿಷಯ ಹೇಳ್ತಿದ್ಯಲ್ಲ, ಅದಕ್ಕೆ ಮದ್ವೆ ಅಂದ್ರೆ ನನ್ನ ಕಡೆಯವ್ರನ್ನ ಕರಿಬೇಕು, ನಿನ್ ಕಡೆಯವ್ರನ್ನ ಕರಿಬೇಕು, ಛತ್ರ ಬುಕ್ ಮಾಡಬೇಕು, ಮುಹೂರ್ತ ದಿನಾಂಕ ತಿಳ್ಕೋಬೇಕು, ನನ್ನ ಫ್ರೆಂಡ್ಸ್ನ ನಿನ್ ಫ್ರೆಂಡ್ಸ್ನ ಕರಿಬೇಕು. ನೀನ್ ಹೇಳ್ದಾಗ ಮದುವೆ ಆಗ್ಬೇಕಂದ್ರೆ ನಮ್ ಸಂಬಂಧಗಳು ನಮ್ ಸಂಬಂಧಿಕರು ಇದ್ದಾಗ. ಆದ್ರೆ ನಾವು ಅನಾಥರು ಹೀಗೆ ಮದುವೆ ಆಗೋದು. ನಿನಗೆ ಅಂತ ನಿಂಗೆ ಚಾಚಾ ಇದ್ದಾರೆ, ನನಗೆ ಅಂತ ನಮ್ಮಮ್ಮ ಇದ್ದಾರೆ. ಅವರಿಬ್ಬರನ್ನ ಮದುವೆ ಕರೆದ್ರೆ ಅಷ್ಟೇ ಸಾಕು. ಅದೇ ಇಷ್ಟು ಅರ್ಜೆಂಟಲ್ಲಿ ಮದುವೆ ಆಗೋದು ಬೇಕೇನೋ? ಅರ್ಜೆಂಟ್ ಅಂತ ಅಲ್ಲ ನಿರೋಷ. ಇನ್ಮೇಲೆ ನಾವಿಬ್ರು ಒಟ್ಟಿಗೆ ಇರ್ತೀವಿ ಅಂದಮೇಲೆ 4 ಜನ 4 ತರ ಮಾತಾಡ್ತಾರೆ. ಅವ್ರಗಳ ಬಾಯಿ ಮುಚ್ಚೋಕಾದ್ರೂ ನಾವು ಮದುವೆ ಆಗ್ಲೇಬೇಕು. ಹಾಗಾಗ್ಲಿಲ್ಲ ಅಂದ್ರೆ ನಿನಗೆ ಕೆಟ್ಟ ಹೆಸರು. ಹಾಗಾಗಕ್ಕೆ ನನಗಿಷ್ಟ ಇಲ್ಲ. ನಾಳೆ ನಾವಿಬ್ರು ಮದುವೆ ಆಗ್ತಾ ಇದೀವಿ. ನೀನು ನಿಮ್ಮ ಚಾಚನ್ ಕರಿ, ನಾನು ನಮ್ಮ ಅಮ್ಮನ ಕರಿತೀನಿ ಅಷ್ಟೇ. ಸ್ವಾತಿ, ಆದಿ ಫೋನ್ ಮಾಡಿದ್ದಾನೆ ಅಂತ ಹೇಳಿ ಆರ್ತಿ ಅವ್ರಿಗೆ ಫೋನ್ ಕೊಡು. ಸರಿ ಅಂಕಲ್. ಆಂಟಿ, ಆದಿ ಸರ್ ಫೋನ್ ಮಾಡಿದ್ದಾರೆ. ಹಲೋ ಅದೇ, ಏನೋ ಫೋನ್ ಮಾಡಿದ್ದು? ಅಮ್ಮ, ನಂಗೆ ಅರ್ಜೆಂಟಾಗಿ ಮಾತಾಡಬೇಕು, ಸಿಗ್ತೀಯಾ? ಯಾಕೋ ಅದೇ, ಏನಾದರೂ ಪ್ರಾಬ್ಲಮ್ ಆಗಿದ್ಯಾ? ದುಡ್ಡೇನಾದರೂ ಬೇಕಿತ್ತಾ? ಹಾಗೇನಿಲ್ಲಮ್ಮ, ಸ್ವಲ್ಪ ಏನೋ ಮಾತಾಡಬೇಕಾಗಿತ್ತು. ಅದೇನು ಅಂತ ಫೋನಲ್ಲೇ ಹೇಳ್ಬಾರ್ದಾ? ಸಿಕ್ಕಿದ್ರೆ ಚೆನ್ನಾಗಿರೋದು. ಸರಿ ಬಿಡು ಅಮ್ಮ, ನಾಳೆ ನಂದು ನಿರೋಷಂದು ಮದುವೆ. ನಾಳೆನೇ ಆಗ್ತಾ ಇದೆಯಾ? ಯಾಕಷ್ಟೊಂದು ಅವಸರವಾಗಿ ಮದುವೆ ಆಗ್ತಾ ಇದೆಯಾ? ಮತ್ತಿನ್ನೇನಮ್ಮ ಮಾಡಲಿ? ಇಷ್ಟು ವರ್ಷ ನನ್ನ ಪಾಲಿಗೆ ಎಲ್ಲರೂ ಇದ್ದಾರೆ ಅನ್ಕೊಂಡು ನನ್ನ ಲೈಫ್ ಹಾಳು ಮಾಡ್ಕೊಂಡಿದ್ದು ಸಾಕು. ನಾನು ಇನ್ಮೇಲೆ ಯಾರ ತಂಟೆಗೂ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ.
ಅದಕ್ಕೆ ಈ ನಿರ್ಧಾರ. ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಮದುವೆ ಆದಮೇಲೆ ನೀನು ನಿರೋಷ ನಮ್ಮ ಮನೇಲೆ ಬಂದು ಇದ್ಬಿಟ್ರು. ಅದು ಮಾತ್ರ ಸಾಧ್ಯ ಅಲ್ಲಮ್ಮ. ನಾನು ಇನ್ಯಾವತ್ತೂ ಆ ಸೂರ್ಯ ಅವ್ರ ಮನೆಗೆ ಕಾಲಿಡಲ್ಲ. ನಾವೆಲ್ಲ ಒಟ್ಟಿಗೆ ಇರ್ತೀವಿ, ಎಲ್ಲರೂ ನಗ್ನಗ್ತಾ ಒಟ್ಟಿಗೆ ಬಾಳ್ತೀವಿ ಅಂತ ನನಗೂ ಆಸೆ ಇತ್ತು. ಸೂರ್ಯ ಅವರು ನನಗೆ ಬಿಸ್ನೆಸ್ ಮಾಡು ಅಂತ ಹೇಳಿ ನನಗೆ ಅಮೌಂಟ್ ಕೊಟ್ಟು ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟು ನನಗೆ ತಂದೆ ಇಲ್ಲ ಅನ್ನೋ ಕುರುಗನ್ನ ದೂರ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರಿಂದ ದುಡ್ಡಿನ ನೆಪದಲ್ಲಿ ಅವರು ನನ್ನ ಕೊಂಡ್ಕೊಳ್ಳೋ ಪ್ಲಾನ್ ಮಾಡಿದ್ರು ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ. ನನಗೆ ಹೆಲ್ಪ್ ಮಾಡೋ ನೆಪದಲ್ಲಿ ದೊಡ್ಡ ಗೇಮ್ ಆಡ್ಬಿಟ್ರು ಅವರು. ನೋಡು, ನೀನು ಸೂರ್ಯ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ಅವ್ರ ಕನ್ಸು ಮನಸ್ಸಲ್ಲೂ ನಿನಗೆ ಅವಮಾನ ಮಾಡಬೇಕು, ದ್ರೋಹ ಮಾಡಬೇಕು ಅಂತ ಅನ್ಕೊಂಡವ್ರಲ್ಲ ಕಣೋ. ನಿನಗೆ ಅವ್ರ ಬಗ್ಗೆ ಇನ್ನ ಸರಿಯಾಗಿ ಗೊತ್ತಿಲ್ಲಮ್ಮ. ನೀನು ನನಗೂ ಸೂರ್ಯ ಅವ್ರಿಗೂ ಸಂಧಾನ ಮಾಡೋದಕ್ಕೆ ಟ್ರೈ ಮಾಡಬೇಡ. ಅದಿನ್ಯಾವತ್ತೂ ಸಾಧ್ಯ ಆಗೋದು ಇಲ್ಲ. ನಾಳೆ ನನ್ನ ಮದುವೆ, ನೀನು ಒಬ್ಬಳನ್ನ ಕರಿಬೇಕು ಅಂತ ನಿನಗೆ ಫೋನ್ ಮಾಡಿದೆ. ಅಪ್ಪಿ ತಪ್ಪಿ ಬೇರೆ ಇನ್ಯಾರಾದ್ರೂ ಬಂದ್ರೆ ಮರ್ಯಾದೆ ಕಳ್ಕೊತಾರೆ.